ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರು. ನಮಸ್ಕಾರ ವೀಕ್ಷಕರ, ಎರಗ್ನಲ್ಲಿ ಗ್ಯಾಸ್ ದುರಂತ 4 ಸಾವು ಎನ್ನುವ ಈ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಈಗ ಒಂದು ಗ್ಯಾಸನ್ನ ಯಾವ ರೀತಿ ಬಳಸ್ತೀವಿ ನಾವು, ಅದರ ಬಳಕೆ ಹಾಗೆ ಎಚ್ಚರಿಕೆ ತಪ್ಪಿದ್ರೆ ಏನಾಗುತ್ತೆ ಅನ್ನಲಿಕ್ಕೆ ಇದು ನಿದರ್ಶನ ಅಂತ ಹೇಳ್ಬೋದು. ಎರಗ್ನಳ್ಳಿಯಲ್ಲಿ ಆ ಒಂದು ಮನೆ 10x20 ಮನೆ, ಒಂದು ರೀತಿಯಿಂದ ಕಡ್ಡಿಪಟ್ಟಣ ಇದ್ದಂಗೆ. ವೆಂಟಿಲೇಷನ್ ಕಡಿಮೆ, ಮುಂದೊಂದು ಹಿಂದೊಂದು ಕಿಟಕಿ ಬಿಟ್ಟರೆ ಏನೂ ಇಲ್ಲ. ಅದರಲ್ಲಿ ಮಳೆಗಾಲ ಅಂತಂದ್ರೆ ಫುಲ್ಲು ಪ್ಯಾಕಿಂಗ್ ಮಾಡಿಬಿಡ್ತಾರೆ. ಇಲ್ಲಿ ಹೆಂಗೆ ಅಂದರೆ ಮಳೆ ನೀರು ಬರಬಾರ್ದು ಒಳಗಡೆ ಅಂಥೇಳಿ ಒಂದು ಸಣ್ಣ ಕುಟುಂಬ. ಕುಮಾರಸ್ವಾಮಿ ಅಂಥೇಳಿ ಆ ಕುಟುಂಬದ ಯಜಮಾನ. ಇಸ್ತ್ರಿ ಅವರ ಜೀವನ ಅಂದರೆ ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ದಾರೆ, ಅಲ್ಲಿ ಮನೆಯಲ್ಲೇ ಇಸ್ತ್ರಿ ಮಾಡ್ತಾರೆ. ಒಂದು ಸುಂದರವಾದ ಮುದ್ದಾದ ಕುಟುಂಬ. ನೀವು ಫೋಟೋ ನೋಡಿದ್ರೆ ಮರಗ್ತೀರಾ ನೀವು. ಕುಮಾರಸ್ವಾಮಿ 45 ವರ್ಷ, ಪತ್ನಿ ಮಂಜುಳಾ 39 ವರ್ಷ, ಮಗಳು ದೊಡ್ಡ ಹಿರಿಯ ಮಗಳು ಅರ್ಚನಾ ಅಂತೇಳಿ 19 ವರ್ಷ, ಕಿರಿಯ ಮಗಳು ಸ್ವಾತಿ ಅಂಥೇಳಿ 17 ವರ್ಷ. ಇವರು ಸಕರಾಯಪಟ್ಟಣದವರು, ಕಡೂರಿನ ಸಕರಾಯಪಟ್ಟಣದವರು. ಮೊನ್ನೆ ತಾನೇ ಒಂದು ಮದುವೆ ಹೋಗಿ ಬಂದಿರ್ತಾರೆ, ಸಂಡೇ ವಾಪಸ್ ಬರ್ತಾರೆ. ಸೋಮವಾರ ಇಡೀ ಆತ ತನ್ನ ಇಸ್ತ್ರಿ ಕೆಲಸಗಳನ್ನು ಮಾಡ್ತಾನೆ. ಮಾಡಿ ಮಲ್ಕೊಂಡಿರ್ತಾನೆ. ಅಲ್ಲಿ ಅಡುಗೆ ಅನಿಲ ಲೀಕ್ ಆಗಿ, ಅಂದರೆ 3 ಸಿಲಿಂಡರ್ ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಅದರಲ್ಲಿ ಒಂದು ಲೀಕ್ ಆಗ್ತದೆ. ನೀವು ಚಿತ್ರದಲ್ಲಿ ನೋಡ್ಬೋದು. ಹಾಗೆ ಆ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀವಿ. 3 ಸಿಲಿಂಡರ್ನಲ್ಲಿ 1 ಸಿಲಿಂಡರ್ ಅಲ್ಲಿ ಲೀಕೇಜ್ ಆಗ್ತದೆ. ಮನೆಯೆಲ್ಲ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ಮಲಗಿದವರು ಮುಂಜಾನೆ ಹೇಳೋದಿಲ್ಲ, ಸತ್ತೋಗ್ಬಿಟ್ಟಿರ್ತಾರೆ. ಏನಿದು ಆ ಗ್ಯಾಸ್ ಲೀಕ್ ಆಗೋದೇನು, ಇಲ್ಲಿ ಇಸ್ತ್ರಿ ಏನು? ವೀಕ್ಷಕರೇ, ಗೀಸರ್ ಅಂತ ಇರ್ತದೆ, ನಿಮಗೆ ಗೊತ್ತಿರಬೇಕು. ಅದಕ್ಕೆ ಗ್ಯಾಸ್ ಸಿಲಿಂಡರ್ ಕಲೆಕ್ಟ್ ಮಾಡಿ ಹೀಟ್ ಕ್ರಿಯೇಟ್ ಮಾಡ್ತಿರ್ತದೆ. ಇವರು ಪುಣ್ಯಾತ್ಮ ಏನು ಮಾಡ್ತಾ ಇದ್ರು, ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಇಸ್ತ್ರಿ ಮಾಡೋದಕ್ಕೆ ಅಂತ ಹೇಳಿ ಅಡುಗೆ ಅನಿಲಕ್ಕೆ ಇಸ್ತ್ರಿ ಪೆಟ್ಟಿಗೆಗೆ ಕನೆಕ್ಷನ್, ಅದರಿಂದನೇ ಹೀಟ್ ಕ್ರಿಯೇಟ್ ಆಗಿ ನೀವು ನೋಡ್ಬೋದು ಆ ಇಸ್ತ್ರಿ ಪೆಟ್ಟಿಗೆ. ಅದನ್ನು ಅಲ್ಲಿ ಕನೆಕ್ಟ್ ಮಾಡಿಕೊಂಡು ರಾತ್ರಿ ಇಡೀ ಕೆಲಸ ಮಾಡಿದ್ದಾರೆ, ಇಸ್ತ್ರಿ ಕೆಲಸ ಮಾಡಿದ್ದಾರೆ. ಹಾಗೆ ಅದನ್ನು ಆಫ್ ಮಾಡಿಲ್ಲ ಅವರು ಸರಿಯಾಗಿ. ಅದು ಇಸ್ತ್ರಿ ಕಂಟಿನ್ಯೂಸ್ ಇಸ್ತ್ರಿಗೇನು ಕನೆಕ್ಟ್ ಮಾಡಿದ್ರಲ್ಲ, ಆ ಸಿಲಿಂಡ್ರು ಆಫ್ ಮಾಡಿಲ್ಲ, ಲೀಕೇಜ್ ಆಗಿಬಿಟ್ಟಿದೆ. ವಿಶೇಷವಾಗಿ ಅಗ್ನಿಶಾಮಕ ದಳದವರು ಅವರ ಅಧಿಕಾರಿ ಹೇಳೋ ಪ್ರಕಾರ ಕಳಪೆ ರೆಗ್ಯುಲೇಟರ್ ಇತ್ತು ಅಂತ ಹೇಳ್ತಾರೆ. ತನಿಖೆಯಿಂದ ಇನ್ನೂ ಪೋಸ್ಟ್ ಮಾರ್ಟಮ್ಗೆ ಹೋಯ್ತು ದೇಹ, 4 ದೇಹಗಳು. ಸಿದ್ದರಾಮಯ್ಯನವರು ಇವತ್ತು ಬಂದು ವಿಸಿಟ್ ಮಾಡಿದರು. ಪ್ರತಿಯೊಬ್ಬರಿಗೆ 3 ಲಕ್ಷ ಅಂಥೇಳಿ ಪರಿಹಾರ ಘೋಷಿಸಿದ್ದಾರೆ. ಅದು ಕರ್ತವ್ಯ, ಸರ್ಕಾರದಿಂದ ಅದೊಂದು ಪರಿಹಾರ ಅಂತ ಹೇಳ್ಬೋದು. ಆದರೆ ಹಣ ಬಂದರೆ ದೇಹಗಳು ಹೆಣಗಳಾಗ್ತಿದ್ದಾವೆ, ಬರಂಗಿಲ್ಲ. ಇಲ್ಲಿ ಅದಕ್ಕೆ ಹೇಳೋದಲ್ಲ, ಹಣಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಇಲ್ಲಿ ಎಚ್ಚರಿಕೆ ವಹಿಸಬೇಕು. ಪಾಪ ಈಗ ಏಜೆನ್ಸಿಯವರು, ಗ್ಯಾಸ್ ಏಜೆನ್ಸಿಯವರು ಆ ಗೈಡ್ಲೈನ್ಸ್ ಕೊಡ್ತಾರೆ. ಮಲಗುವಾಗ ಗ್ಯಾಸನ್ನು ಆಫ್ ಮಾಡಿ ಮಲ್ಕೊಳ್ಳಿ. ವೆಂಟಿಲೇಷನ್ ಇದ್ರೂ ಪರವಾಗಿಲ್ಲ. ಇಲ್ಲಿ ಸ್ಫೋಟ ಆಗಿ ಸಾಯಲಿಲ್ಲ, ಗ್ಯಾಸ್ ಲೀಕ್ ಆಗಿ ಸತ್ತಿದ್ದಾರೆ. ಯೂಶಲಿ ಗೀಸರ್ನಲ್ಲಿ ಇಂಥ ಸಮಸ್ಯೆ ಆಗಿರ್ತಾವ. ಅದರಲ್ಲಿ ಅಗ್ನಿಶಾಮಕದವರು ಹೇಳ್ತಾರೆ, ಸ್ಫೋಟ ಆಗಿದ್ದು ಕೇಳಿದ್ವಿ, ಅಡಿಗೆ ಅನಿಲ ಇಲ್ಲಿ ಲೀಕ್ ಆಗಿ ಹಿಂಗೆ ಸತ್ತಿದ್ದೆ ರೇರ್ ಕೇಸ್ ಇದು ಅಂತ. ಕಾರಣ ಆ ಕಡ್ಡಿ ಪೆಟ್ಟಿಗೆ ಅಂತ ನೀವು ಮನೆಯಲ್ಲಿ ನೋಡ್ಬೋದು. ಹೇಗಿದೆ ಮನೆ ಅಂದರೆ ಕಡ್ಡಿ ಪೆಟ್ಟಿಗೆ ಅಷ್ಟು ಎಲ್ಲೂ ಇಲ್ಲೇ ಇಲ್ಲ. ಪಾಪ ಈ 17 ವರ್ಷದ ಸ್ವಾತಿ ಮಗಳೇನಿದ್ದಾಳಲ್ಲ, ಅಷ್ಟರಲ್ಲೇ ಬಂದಿದ್ದಾಳೆ. ಅದು ಕಾರ್ಬನ್ ಮೊನಾಕ್ಸೈಡ್. ಅಲ್ಲಿ ಅವಳಿಗೆ ಏನಾಗಿದೆ, ಚಾವಿ ತೊಗೊಂಡು ಬಂದಿದ್ದಾಳೆ ತೆಗಿಬೇಕು ಅಂತ ಹೇಳಿ. ಆದ್ರೆ ಏನಾಗಿದೆ, ಆ ಗ್ಯಾಸ್ ತೀರಾ ಒಳಗೆ ತೊಗೊಂಡಿರೋದ್ರಿಂದ ಎಲ್ಲ ಪೂರ ಮಬ್ಬು ಕಂಡದಕ್ಕೆ. ಎಲ್ಲಿ ಬಾಗಿಲ ಕಂಡಿಲ್ಲ, ಏನು ಕಂಡಿಲ್ಲ, ಕುಸ್ ಬಿದ್ದು ಅವಳು ಕೂಡ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾಳೆ. ಬಾಗಿಲ ಬಳಿಯಲ್ಲಿ ಆಕೆ ಆ ಚಿತ್ರಣವನ್ನು ನೋಡಿದ್ರೆ ಬೇಜಾರು ಅನ್ನಿಸ್ತದೆ. ನಾವು ಸ್ವಲ್ಪ ಬ್ಲರ್ ಮಾಡಿ ತೋರಿಸಿದ್ವಿ ನಿಮಗೆ. ಇಲ್ಲಿ ಬಂದರು, ಅದನ್ನು ಆಂಬ್ಯುಲೆನ್ಸ್ನಲ್ಲಿ ತೊಗೊಂಡೋದ್ರು. ಎಲ್ಲರೂ ಮರಗ್ತಾ ಇದ್ರು. ಕೆಲವೊಬ್ರು ಏನು ಹೇಳ್ತಾರೆ, ಈ 4 ಮಂದಿ ಎಟ್ ಎ ಟೈಮ್ ಸತ್ತಿರೋದ್ರಿಂದ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಹಂಗೇನೂ ಇಲ್ಲ. ಇದು ಅಲ್ಲಿ ಪ್ರಾಥಮಿಕ ತನಿಖೆಯಿಂದ ಹೇಳಿದ್ರು, ಇಲ್ಲ, ಯಾವ ಆತ್ಮಹತ್ಯೆ ಅಲ್ಲ, ಲೀಕೇಜ್ ಆಗಿರೋದ್ರಿಂದ ಹಿಂಗಾಗಿದೆ. ಸಿದ್ದರಾಮಯ್ಯನವ್ರು ಏನು ಮಾತಾಡ್ತಾರೆ ನೀವು ನೋಡಿ. ಜೊತೆಗೆ ಅಲ್ಲಿ ಆ ಜನರು ಹೇಳ್ತಾರಲ್ಲ, ಪಾಪ
ಅಕ್ಕಪಕ್ಕದ ಮನೆಯವರು ಯಾಕೆ ಫೋನ್ ಎತ್ತಾ ಇಲ್ಲ ನಮ್ಮವ್ರು ನೋಡ್ರಿ ಅಂತೇಳಿ, ಯಾಕೆ ಮದುವೆಗೆ ಹೋಗಿ ಬಂದಿರ್ತಾರೆ, 4 ಮಂದಿದು ಮೊಬೈಲ್ ಎತ್ತಿಲ್ಲ ಅಂತಂದ್ರೆ ಅದು ಒಂದೊಂದು ದಿವಸದ ಗಟ್ಟಲೆ ಎತ್ತಿಲ್ಲ ಅಂದರೆ ಏನಿದು ನೋಡ್ರಿ ಅಂತೇಳಿ ಪಕ್ಕದವ್ರಿಗೆ ಫೋನ್ ಮಾಡಿ ಕೇಳಿದಾಗ ಕಿಟಕಿಯಿಂದ ನೋಡಿದಾಗ 4 ಸತ್ತೋಗ್ಬಿಟ್ಟಿದ್ದಾರೆ. ನಂತರ ಗೊತ್ತಾಯಿತು, ಪೋಸ್ಟ್ ಮಾರ್ಟಮ್ ಆಯಿತು. ಇಲ್ಲಿ ಒಂದೇ ಒಂದು ನಾವು ಹೇಳೋದು 3 ಸಿಲಿಂಡರ್, ಆ ಸಿಲಿಂಡರ್ ಅಡಿಗೆ ಸಿಲಿಂಡರ್ನ ಯಾವುದಕ್ಕೆ ಉಪಯೋಗಿಸ್ಬೇಕು? ನಮ್ಮಲ್ಲಿ ವ್ಯಾನ್ಗಳಿಗೆ ಕೆಲವೊಂದು ಸತಿ ಉಪಯೋಗಿಸ್ತಾರೆ. ಎಲ್ಲ ಚೆನ್ನಾಗಿದ್ದಾಗೆ ಎಲ್ಲ ಸರಿ ಇರ್ತದೆ. ಇದು ಸರಿ ಇರಲಿಲ್ಲ ಅಂತಂದರೆ ಕುಟುಂಬದ 4 ಹಕ್ಕಿಗಳು ಈಗ ಆ ಮನೆ ನೋಡಿದ್ರೆ ಬೇಸರ ಅನ್ನಿಸ್ತದೆ. ಹಾಗೆ ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಬೇಜಾರು ಅನ್ನಿಸ್ತು ನಮಗೆ ಅದೆಲ್ಲ ಅಂತ ಹೇಳ್ತಾರೆ. ಈಗೆಲ್ಲ ಚಿತ್ರಣವನ್ನು ನಿಮಗೆ ತೋರಿಸ್ತಾ ನಾವು ಹೇಳೋದು ದುರ್ಬಳಕೆ, ಸದ್ಬಳಕೆ, ಎಚ್ಚರಿಕೆ. ನೀವು ನಿಮ್ಮ ಹೃದಯವನ್ನು, ನಿಮ್ಮ ಕುಟುಂಬವನ್ನು ಎಲ್ಲವನ್ನ ಸರಿಯಾಗಿ ಕಾಪಾಡಿಕೊಳ್ಳಿ. ಯಾಕಂದರೆ ಈಗ ನಿಜವಾಗ್ಲೂ ನನಗೆ ಒಂದು ಸುದ್ದಿ ಬಂತು. KIDBನಲ್ಲಿ ಮಹೇಶ್ ಅವರ ಪರ್ಸನಲ್ ಅಸಿಸ್ಟೆಂಟ್ ಇದ್ರು, ಡಾಕ್ಟರ್ ಮಹೇಶ್ ಅವರು, ಚಿನ್ಮಯಿ ಅಂತ ಹೇಳಿ. ಒಂದು 4 ದಿವಸ ಆಗಿದೆ, ಈಗ 16ನೇ ತಾರೀಕು. ನಾವು ಒಂದು ಕರೆ ಮಾಡಿದ್ವಿ ಇವತ್ತು. ಚಿನ್ಮಯಿ, ನಾನು ಯೂಶ್ವಲಿ ಅವನ ಜೊತೆಗೆ ತಮಾಷೆ ಮಾಡ್ತಾ ಇರ್ತೀನಿ, ನನ್ನ ಒಳ್ಳೆಯ ಸ್ನೇಹಿತ, ನನಗಿಂತ ಒಂದು 8-10 ವರ್ಷ ಸಣ್ಣತ. ಫೋನ್ ಮಾಡಿದಾಗ ಒಬ್ಬ ಮಹಿಳೆ ರಿಸೀವ್ ಮಾಡಿದರು. ನಾನು ಆ ನಂಬರ್ ನೋಡ್ತಾ ಇದ್ದೆ, ಇದ್ಯಾಕೆ ಚಿನ್ಮಯಿ ನಂಬರ್ ಯಾರೋ ಎತ್ತಿದಾರಲ್ಲ, ಅವರು ಬ್ಯಾಚುಲರ್, ಏನು ಮದುವೆಗಿದ್ವಿ ಆಗ್ಬಿಟ್ರೆ ಅಂಥೇಳಿ. ಸರ್, ಯಾರು ಮಾತಾಡೋದು? ನಾನು ಚಿನ್ಮಯಿ ಅಕ್ಕ ಮಾತಾಡೋದು. ಚಿನ್ಮಯಿ ಹೋಗ್ಬಿಟ್ಟ ಸರ್, ಕಾರ್ಡಿಯಾಕ್ ಅರೆಸ್ಟ್ ಆಗಿ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ, ಹಾರ್ಟ್ ಫೇಲ್ ಆಗಿ ಹೋಗ್ಬಿಟ್ಟ. ಎಂಥ ಶಾಕಿಂಗ್ ಅಂದರೆ ನಿಜವಾಗ್ಲೂ ಈ ಎಪಿಸೋಡ್ ಮಾಡುವಾಗ ಮನಸ್ಸಿಲ್ಲ ನನಗೆ. ಯಾಕಂದರೆ ಆತನ ಜೊತೆಗೆ ಇರುವ ಒಡನಾಟ ನನಗೆ ನೆನಪಾಗ್ತದೆ. ಬದುಕೊಂದು ಹೇಳ್ತಾರಲ್ಲ, ನೀರಿನ ಮೇಲಿನ ಗುಳ್ಳೆ ಅಂತೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಅದೇ. ಪುರಂದಾಸರು ಹಂಗೆ ಬರೆದಿಲ್ಲ, ಅನುಭವದ ಮಾತು. ಇದನ್ನು, ಈ ಎಪಿಸೋಡನ್ನು ಚಿನ್ಮಯಿಗೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಆತನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಜೊತೆಗೆ ಈ ಕುಟುಂಬಕ್ಕೆ ಇಲ್ಲಿ ಯಾರಿಗೆ ಹೇಳಬೇಕು? ಎಲ್ಲ ಸಂಬಂಧಿಕರೇ ಇದ್ದಾರೆ, ಇಡೀ ಕುಟುಂಬವೇ ಇಲ್ಲಿ ನಾಶ ಆಗ್ಬಿಟ್ಟಿದ್ದಾರೆ. ಎಚ್ಚರಿಕೆ ಅಂತ ಹೇಳ್ತಾ ಇದನ್ನ ಒಂದು ಹೇಳ್ತಾರಲ್ಲ, ಎಚ್ಚರಿಕೆ ಒಂದು ಮೆಸೇಜ್ ಜೊತೆಗೆ ಎಚ್ಚರಿಕೆಗೆ ನಾನು ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಊಟ ಮಾಡೋಣ. ಅಣ್ಣ ಹಾಕೊಂಡೈತೆ, ಇನ್ನೊಬ್ರು ರಾಜೇಶ್ ಅಣ್ಣ ಹಾಕೊಂಡವ್ರೆ. ಸ್ವಲ್ಪ ನಾವು ಕಂಫರ್ಟಬಲ್ ಆಗಿ ಸೆಟ್ ಆಗಿದ್ದೀವಿ ಈಗ. ನಾವು ಹೇಳಿಲ್ಲ
ಅಲ್ಲೇನಾದ್ರೂ ಕಾರ್ಪೊರೇಷನ್ ಕಮಿಷನರ್ ಕರೆದ್ರೆ ಹೇಳಿಯಪ್ಪ. ಓಕೆ ಓಕೆ ಗಿಡ ಅಲ್ಲೇ ಬರ್ತಾರ ಬನ್ನಿ. ಸಾವು ದುಃಖಗೊಳಿಸ್ತದೆ ಖುಷಿ. ಥ್ಯಾಂಕ್ ಯು ಅಣ್ಣ ಕ್ರಾಸ್ ಮಾಡ್ತೀನಿ ಅಣ್ಣ. ಕಟ್ ಮಾಡಿ ನಮಗೆ ಗೊತ್ತದು ನಿಮ್ಮ ಕಷ್ಟ ನಮಗೆ ಗೊತ್ತು. ಹೋಯ್ತಂಗೇನೆ ಮನೆಗೆ ಒಳಗೆ ಇದ್ದೇನೆ. ಸ್ವಲ್ಪ ಮಾತಾಡ್ತಾರೆ ನೋಡಿ. ಸ್ವಲ್ಪ ಕರೆಕ್ಟಾ ಸಬ್ ಇನ್ಸ್ಪೆಕ್ಟರ್ ಈಗ ಕುಮಾರಸ್ವಾಮಿಯನ್ನವರು ಅವರ ಇಡೀ ಕುಟುಂಬ ಸಾವನ್ನಪ್ಪಿದ್ದಾರೆ. ಕುಮಾರಸ್ವಾಮಿ ಅವರ ಹೆಂಡತಿ ಇಬ್ಬರು ಮಕ್ಕಳು ಅವರು ಕೂಡ ಈ ಗ್ಯಾಸ್ ಲೀಕ್ ಆಗಿ ಅದರಿಂದ ಸಫೋಕೇಶನ್ ಆಗಿ ಅವ್ರಿಗೆ ಸತ್ತಿದ್ದಾರೆ. ಗಂಡ ಹೆಂಡತಿರು ಒಳಗಡೆ ಮಲಗಿದ್ರು, ಹೆಣ್ಮಕ್ಳು ಹೊರಗಡೆ ಮಲಗಿದ್ರು. ಪಾಪ ಹೆಣ್ಮಕ್ಳು ಓದ್ತಾ ಇದ್ದಂತೆ ಈ ಕುಟುಂಬ ನಾಶ ಆಗಿದೆ. ಸೊ ಅವ್ರ ತಂದೆ ತಿಮ್ಮಯ್ಯ ಅಂತೇಳಿ ಅವರು ಕಡೂರು ತಾಲೂಕಿನವರು. ಅವರು ಬಂದು ಹೋಗಿ ಬಂದು ಮಾಡ್ತಿದ್ರು. ಇವರು ಬಂದು ಒಂದು 20 ವರ್ಷದ ಹಿಂದೆ ಬಂದಿದ್ದಾರೆ. ಇಲ್ಲಿ ಸ್ವಂತ ಮನೆ ಮಾಡ್ಕೊಂಡು ಅಲ್ಲಿ ತಂಗಿಗೆ ಮತ್ತು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ. ಚಿಕ್ಕ ಮನೆಯಲ್ಲಿ ವಾಸ ಮಾಡ್ಕೊಂಡು ಅವರ ಮಡಿವಾಳರು ಬಟ್ಟೆ ಒಗೆಯೋದು, ಇಸ್ತ್ರಿ ಮಾಡೋದು ಕಾಲಾಗಿದ್ದಾರೆ. ನಾನು ಅದಕ್ಕೆ ವಿಸಿಟ್ ಮಾಡಿ ಅವ್ರಿಗೆ ಸಾಂತ್ವನ ತಂದೆ ಇದ್ದಾರೆ, ಅವ್ರ ಸಿಸ್ಟರ್ ಇದ್ದಾರೆ, ಇಬ್ಬರು ಸಿಸ್ಟರ್ಸ್, ಆಮೇಲೆ ಅತ್ತೆ ಮಾವ ಇದ್ದಾರೆ. ಸಾಂತ್ವನ ಹೇಳಿದ್ದೀವಿ. ಅವರಿಗೆ ಪರಿಹಾರ ಒಬ್ಬೊಬ್ಬರಿಗೆ 3 ಲಕ್ಷ ರೂಪಾಯಿದಂತೆ 12 ಲಕ್ಷ ರೂಪಾಯಿ ಪರಿಹಾರ. 12 ಲಕ್ಷ
ಡಿಸ್ಚಾರ್ಜ್ ಮಿನಿಟ್ಸ್ ಅನೌನ್ಸ್ ಮಾಡಿದ್ದಾರೆ. ಸೊ ನಾನು ಅದನ್ನು ಅನುಮೋದನೆ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು.